ಆದಮೇಲೆ ನಮಸ್ಕಾರಗಳು. ನಾನು ನಿಮ್ಮ ಟೀಮಲಿಗರಿ ಎಂ ಪಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಒಂದು ರಾಜಕೀಯ ವಿಶ್ಲೇಷಣೆಯ ವಿಚಾರವಾಗಿ ಒಂದು ಪ್ರಮುಖ ವಿಚಾರವನ್ನು ಮಾತಾಡೋಣ. ಯಾಕಪ್ಪ ಅಂತಂದರೆ ನಾವು ಹೇಳ್ತಾ ಇರ್ತೀವಿ, ಈ ದೇಶದಲ್ಲಿ ಒಂದು ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು ಅಥವಾ ಆ, ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಅಲ್ಲಿ ಅಧ್ಯಕ್ಷರಿಗೆ ತುಂಬ ಪವರ್ಫುಲ್ಲು ಅಂತ ಎಲ್ಲ ಮಾತಾಡ್ಕೊಳ್ತಾ ಇರ್ತೀವಿ. ಅದೇ ರೀತಿ ಪತ್ರಿಕೆಗಳಲ್ಲಿ ನಾವು ಕಣ್ಣಾಡಿಸ್ತಾ ಇರ್ತೀವಿ, ಅಧ್ಯಕ್ಷರು ಇವ್ರಿಗೆ ವಾರ್ನ್ ಮಾಡಿದ್ದಾರೆ, ಅಧ್ಯಕ್ಷರು ಇವ್ರಿಗೆ ಉಚ್ಚಾಟನೆ ಮಾಡುವಷ್ಟು ಶಕ್ತಿ ಇದೆ ಅಂತ. ಒಮ್ಮೊಮ್ಮೆ ನನಗೆ ಈ ರಾಜಕೀಯ ವಿಶ್ಲೇಷಣೆಯಲ್ಲಿ ಆ, ಕೆಲವರು ಮಾತಾಡುವುದನ್ನು ಇದೆಲ್ಲ ನೋಡಿದಾಗ ನನಗೆ ನಗು ಬಂತು. ಏಕೆಂದರೆ ಕೆಲವು ಪ್ರಿಂಟ್ ಮೀಡಿಯಾ ಆಗ್ಬೋದು, ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿಯೂ ಸಹ ಕೆಲವು ಏನಪ್ಪ ಅಂತಂದರೆ ಮುಖಾಮುಖಿಗಳು ಮತ್ತು ಚರ್ಚೆಗಳು ಈ ರಾಜಕೀಯ ಅಸ್ಥಿರತೆಯ ಬಗ್ಗೆ ಅಥವಾ ರಾಜಕೀಯ ವಿಚಾರದ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇರ್ತವೆ. ಅದೇ ರೀತಿ ನಾವು ಲೇಖನಗಳನ್ನು ಸಹ ಓದ್ತಾ ಇರ್ತೀವಿ. ನೋಡಿ, ಈ ನಮ್ಮ ಭಾರತ ದೇಶದಲ್ಲಿ ಕೆಲವೇ ಮಂದಿಗಳ ಕೈಯಲ್ಲಿ ಮಾತ್ರ ಅಧಿಕಾರ ಇದೆ, ಕೆಲವೇ ಜನರ ಕೈಲಿ ಅಧಿಕಾರ ಇದೆ. ಏಕೆ ಅಂತೀರಾ? ನಾನು ಒಂದು ವಿಶ್ಲೇಷಣೆಯನ್ನು ನಾನು ಮಾಡ್ತಾಯಿದ್ದೀನಿ. ಈ ಮಾತು ಸುಳ್ಳೋ ತಪ್ಪು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ. ಏನಪ್ಪ ಈ ಚರ್ಚೆಯ ವಿಚಾರ ಅಂತಂದರೆ, ಯಾವ ಪಕ್ಷದ ಅಧ್ಯಕ್ಷರಿಗೆ ಹೆಚ್ಚಿನ ಅಧಿಕಾರವಿದೆ, ಅದು ರಾಷ್ಟ್ರೀಯ ಪಕ್ಷವಾಗಿರ್ಬೋದು ಅಥವಾ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಅಧ್ಯಕ್ಷರಿಗೆ ಅತಿ ಹೆಚ್ಚು ಬಲಿಷ್ಠವಾಗಿ ಅಯ್ಯೋ ಅವರು ಮಾತೇ ಅಂತಿಮ ಅನ್ನುವಂಥ ಪಕ್ಷ ಭಾರತ ದೇಶದಲ್ಲಿ ಯಾವುದಿದೆ? ಇಂತಹ ಒಂದು ಪ್ರಶ್ನೆ ನನಗೆ ಎದುರಾಯಿತು. ಆವಾಗ ನಾನು ಕಂಡುಕೊಂಡಂಥ ಒಂದು ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಉದಾಹರಣೆಗೆ, ನಮ್ಮ ದೇಶದಲ್ಲಿ ಪ್ರಮುಖ 2 ರಾಷ್ಟ್ರೀಯ ಪಕ್ಷಗಳಿದೆ, ಕಾಂಗ್ರೆಸ್ ಮತ್ತು BJP ಪಕ್ಷ. ಇವೆರಡು ಬಲಿಷ್ಠ 2 ರಾಷ್ಟ್ರೀಯ ಪಕ್ಷಗಳು ನಮ್ಮ ದೇಶದಲ್ಲಿ. ಆದರೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಅಂದರೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು. ಅದೇ ರೀತಿ BJP ಎಂಬ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ರಾಷ್ಟ್ರಾಧ್ಯಕ್ಷರು JP ನಡ್ಡಾರವರು, ಅಂದರೆ ಜಗತ್ ಪ್ರಕಾಶ್ ನಡ್ಡಾ ಅಂತ ಕರಿತೀವಿ ರಾಜಕಾರಣದಲ್ಲಿ ಅವರ ಹೆಸರನ್ನ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಷ್ಟು ಅಧ್ಯಕ್ಷ ಹುದ್ದೆಯಲ್ಲಿ ಎಷ್ಟು ಪವರ್ ಇದೆ? ನಾವು ಈ ವಿಶ್ಲೇಷಣೆಯನ್ನು ನೋಡ್ತಾ ಇರುತ್ತೆ, ಕೆಲವೇ ಮಂದಿಗಳ ಕೈಯಲ್ಲಿ ಮಾತ್ರ ಅವರು ಅಧ್ಯಕ್ಷರಾಗಿರಲಿ ಆಗಿಲ್ಲದವರಲ್ಲಿ ಅಧಿಕಾರ ಅವ್ರ ಕೈಲಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಗೆ ನೋಟಿಸ್ ಕೊಡೋಕ್ಕೆ ಸಿದ್ಧನಾ? ಸೋನಿಯಾ ಗಾಂಧಿ ಅವ್ರಿಗೆ ನೋಟಿಸ್ ಕೊಡೋಕ್ಕೆ ಸಿದ್ಧನಾ? ಸಿದ್ಧ ಆಗ್ತಾರಾ? ಓಲೆ ಸಾಧ್ಯನಾ? ಅದು ಅವ್ರು ಕೊಡುವಂಥ ನೋಟಿಸು ಅವ್ರಿಗೆ ಊರ್ಜಿತವಾಗುತ್ತಾ? ಅದೇ ರೀತಿ ಇತ್ತೀಚೆಗೆ ಬಂದಿರತಕ್ಕಂಥ ಪ್ರಿಯಾಂಕಾ ಗಾಂಧಿಯವರು ರಾಜಕಾರಣಕ್ಕೆ ಬಂದಿದ್ದಾರೆ. ಅವ್ರ ವಿರುದ್ಧ ಯಾವುದಾರ ಒಂದು ಪಕ್ಷವಾಗಿ ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವ್ರ ಮೇಲೆ ಕ್ರಮವನ್ನು ಜರುಗಿಸುವಷ್ಟು ನಮ್ಮ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇದೆಯಾ? ಖಂಡಿತ ಇಲ್ಲ. ಕಾಂಗ್ರೆಸ್ ಪಕ್ಷ ಕೇವಲ ನೆಹರು ಫ್ಯಾಮಿಲಿ ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರು 3 ಜನನೇ ವರಿಷ್ಠರು, ಮಹಾನ್ ವರಿಷ್ಠರು. ಇದರಲ್ಲಿ 7-8 ಜನನ ಹಾಕೊಂಡಿರ್ತಾರೆ ಏನಂತ, ಪಕ್ಷದ ಹೈಕಮಾಂಡ್ ಅಂತ. ಆದರೆ ಅವ್ರು ಯಾರ ಮಾತೂ ನಡೆಯಲ್ಲ. ಉದಾಹರಣೆಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಎದುರು ಹಾಕ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬೇರೆ ಯಾರಿಗೂ ಒಬ್ರಿಗೆ ಟಿಕೆಟ್ ಕೊಡೋಕ್ಕೆ ಸಾಧ್ಯನಾ? ಅವ್ರಿಗೆ ನಮ್ಗೆ ಕೊಡುವಂಥ ಟಿಕೆಟೇ ಇದೆ ಅಂತ ಫೈನಲ್ ಮಾಡೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅಧಿಕಾರ ಇರಲಿ ಇಲ್ಲದವಲ್ಲಿ ಪಕ್ಷಗಳ ಹಿಡಿತ ಇರತಕ್ಕಂಥದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇತ್ತೀಚೆಗೆ ಬಂದಿರತಕ್ಕಂಥ ಪ್ರಿಯಾಂಕಾ ಗಾಂಧಿ. ಸುಮ್ಮನೆ ಒಂದು ಪಕ್ಷ ಅಂತ ಹೇಳ್ತೀವಿ, ಅದರಲ್ಲಿ ಕೋರ್ ಕಮಿಟಿ ಸಭೆ ಅಂತ ಹೇಳ್ತೀವಿ, ಕೆಲವೇ ಯಾರೋ ಒಬ್ಬರು 1 or 2 ಟಿಕೆಟ್ ಕೊಡಿಸ್ಬೋದು. ಆದರೆ ಇವರು 3 ಜನನ ಎದುರು ಹಾಕೊಂಡು ಟಿಕೆಟ್ ತಗೊಳ್ಳೋಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಆ ಸವಾಲಿದೆ? ಓಲಿ ರಾಷ್ಟ್ರೀಯ ಅಧ್ಯಕ್ಷರು ಇವ್ರು 3 ಜನಕ್ಕೂ ಇವ್ರು ಏನೇ ಒಂದು ತಪ್ಪು ಮಾಡಿದ್ರು ಕ್ರಮ ಜರುಗಿಸೋಕ್ಕೆ ಸಾಧ್ಯನಾ? ಅದೇ ರೀತಿ BJP ಪಕ್ಷದಲ್ಲಿ JP ನಡ್ಡಾ ಅವರು ರಾಷ್ಟ್ರಾಧ್ಯಕ್ಷರು. ಅವರು ಮನಸ್ಸು ಮಾಡಿ ಯಾವುದಾರ ಒಬ್ಬ ಪ್ರಭಾವಿ ನಾಯಕನ ಮೇಲೆ ಕ್ರಮವನ್ನು ಜರುಗಿಸೋಕ್ಕೆ ಸ್ವಂತ ಅವರ ಒಂದು ಕೆಪಾಸಿಟಿ ಇದೆಯಾ? ಹೆಸರಿಗೆ ಮಾತ್ರ ಪಕ್ಷದ ಅಧ್ಯಕ್ಷರು. ಹೋಗಲಿ, ಈಗ ಒಂದು ಇತ್ತೀಚಿನ ಒಂದು ಬೆಳವಣಿಗೆ ನೋಡೋಣ. ಅಮಿತ್ ಶಾ ಅವರವರು ಯಾವುದೋ ಒಂದು ಹೇಳಿಕೆನ ಕೊಟ್ಬಿಟ್ರು. ಒಂದು ತಪ್ಪು ಹೇಳಿಕೆನ ಕೊಟ್ಟಿದ ತಕ್ಷಣ ಅಮಿತ್ ಶಾ ಅವ್ರ ಮೇಲೆ
ನೋಟಿಸ್ ಇಶ್ಯೂ ಮಾಡಿ ಅಮಿತ್ ಶಾ ಅವರ ಮೇಲೆ ಕ್ರಮ ತಗೊಳ್ಳುವಷ್ಟು ಶಕ್ತಿ BJP ರಾಷ್ಟ್ರೀಯ ಅಧ್ಯಕ್ಷರಿಗಿದೆಯೇ? ಅದೇ ರೀತಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪು ಹೇಳಿಕೆಗಳನ್ನು ಕೊಟ್ಟರೆ ಅವರ ಮೇಲೆ ಕ್ರಮ ಜರುಗಿಸುವಷ್ಟು ಈ BJPಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವ್ರಿಗಿದೆಯಾ? ಅದೆಷ್ಟೇ ಕೋರ್ ಕಮಿಟಿ ಸಭೆ ಆಗಿರಲಿ, ಒಂದು ಪ್ರಭಾವಿ BJP ಪಕ್ಷದ್ದು ಕೋರ್ ಕಮಿಟಿ ಸಭೆ ತುಂಬ ಪ್ರಭಾವಿ ಅಂತಾರಲ್ಲ, ಕೆಲವೇ ಮಂದಿಗಳ ಮೇಲೆ ಕೈಯಲ್ಲಿ ಆ ಅಧಿಕಾರ ಇದೆ. ನಾನು ಮಾತಾಡೋದ್ರ ಪ್ರಕಾರ ಏನಪ್ಪ ಅಂತಂದರೆ, ಈ ವಿಶ್ಲೇಷಣೆ ಒಮ್ಮೆ ಕುಳಿತು ಎಲ್ಲರೂ ಆಲೋಚನೆ ಮಾಡಿ. ಇವತ್ತಿನ ದಿವಸದಲ್ಲಿ ಅಂದರೆ ಪ್ರೆಸೆಂಟಿಗೆ ನಡೀತಾ ಇರ್ತಕ್ಕಂಥಲ್ಲಿ BJP ಪಕ್ಷದಲ್ಲಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರನ್ನು ಮತ್ತು ಅಮಿತ್ ಶಾ ಅವರನ್ನ ಎದುರಾಕೊಂಡು ಯಾವುದಾರ ಒಬ್ಬ ವ್ಯಕ್ತಿ JP ನಡ್ಡಾ ಅವ್ರ ಮುಖಾಂತರ ಟಿಕೆಟ್ ತಗೊಳ್ಳೋಕ್ಕೆ, ಪಕ್ಷದ ಟಿಕೆಟ್ ತಗೊಳ್ಳೋಕ್ಕೆ, ಒಂದು ಲೋಕಸಭಾ ಚುನಾವಣೆ ಸೀಟ್ ತಗೊಳ್ಳೋಕ್ಕೆ ಸಾಧ್ಯನಾ? ಅದೇ ರೀತಿ JP ನಡ್ಡಾ ಅವ್ರಿಗೆ ಇವರು ಇಬ್ಬರ ಮೇಲೆ ಕ್ರಮ ಜರುಗಿಸುವಷ್ಟು ಆ ಅಧ್ಯಕ್ಷ ಹುದ್ದೆ ಇದೆಯಲ್ಲ, ಅದು ಪ್ರಭಾವಿ ಅಂತಾರಲ್ಲ, ಸಾಧ್ಯನಾ? ಇಲ್ಲ. ಇವತ್ತಿನ ದಿವಸದಲ್ಲಿ BJP ಕೇವಲ ಇಬ್ಬರು, ಅಂದರೆ ನರೇಂದ್ರ ಮೋದಿಯವರು ಹಾಗೂ ಅಮಿತ್ ಶಾ ಅವರ ಒಂದು ಹಿಡಿತದಲ್ಲಿದೆ. ಇವತ್ತಿನ ಮಟ್ಟಕ್ಕೆ ಹೇಳೋದೇ ಆದರೆ, ಒಂದು ಕಾಲದಲ್ಲಿ ಮೆರೆದಂಥ, ಒಂದು ಕಾಲದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದಂತಹ, ಒಂದು ಕಾಲದಲ್ಲಿ ಇವರೇ ಅನಾಭಿಷಕ್ತ ದೊರೆಗಳು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಲಾಲ್ ಕೃಷ್ಣ ಅಡ್ವಾಣಿಯವರು BJPಯ ಮಹಾನ್ ವರಿಷ್ಠರು, ಇವರು ಹೇಳಿದ ಮಾತೇ ಅಂತಿಮ ಅಂತ ಅನ್ನೋ ಕಾಲದಲ್ಲಿ ಕೊನೆಗೆ LK ಅಡ್ವಾಣಿಯವರ ಸ್ಥಿತಿ ಏನಾಯಿತು? ಅವರು ಶಕ್ತಿಯನ್ನು, ಅಂದರೆ ಪಕ್ಷದ ಮೇಲೆ ಹಿಡಿತವನ್ನು ಕಳ್ಕೊಂಡಾಗ ಇದೇ ರೀತಿ ತಕ್ಷಣ ಅವರ ಒಂದು ಕಾಲದ ಒಡನಾಡಿಯಾಗಿರ್ತಕ್ಕಂತಹ ಕೆಲವೇ ಮಂದಿ ದೂರದಲ್ಲಿರ್ತಿರ್ತಕ್ಕಂಥ ಅಮಿತ್ ಶಾ ಅವರು ಹಾಗೂ ನರೇಂದ್ರ ಮೋದಿಯವರು ಕೈಯಲ್ಲಿ ಪಕ್ಷದ ಒಂದು ಬಲಿಷ್ಠ ಒಂದು ಶಕ್ತಿ ಅವ್ರ ಕೈಗೆ ಆವರಿಸ್ಕೊತು. ಅಂದರೆ ಪಕ್ಷದ ಹಿಡಿತ ಅವ್ರಿಗೆ ಬಂತು ಅಂತ ಅಡ್ವಾಣಿಯವ್ರಿಗೆ ಟಿಕೆಟ್ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಸಾಧ್ಯನಾ? ಅದೇ ರೀತಿ ಪ್ರಾದೇಶಿಕ ಪಕ್ಷಗಳು ಎಂದರೇನು? ರಾಜ್ಯಾಧ್ಯಕ್ಷ ಹುದ್ದೆ ಮಹತ್ತರವಾದ ಹುದ್ದೆ. ರಾಜ್ಯಾಧ್ಯಕ್ಷರು ಬಿಟ್ಟು ರಾಜ್ಯಾಧ್ಯಕ್ಷರು ಒಂದು ನೋಟಿಸ್ ಕೊಟ್ಟರೆ ಮುಗಿದೋಯ್ತು ಅಂತಾರೆ. ನಾವು ಕೆಲವು ಪ್ರಾದೇಶಿಕ ಪಕ್ಷಗಳ ಅಧ್ಯಕ್ಷರಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಚರ್ಚೆ ಮಾಡೋಣ. ಉದಾಹರಣೆಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಒಂದು JDU ಪಕ್ಷದ ರಾಜ್ಯಾಧ್ಯಕ್ಷರಿಗೆ ನಿತೀಶ್ ಕುಮಾರ್ ಅವರು ಏನಾರ ಒಂದು ತಪ್ಪು ಹೇಳಿಕೆ ಕೊಟ್ಟರು, ನಿತೀಶ್ ಕುಮಾರ್ ಅವ್ರನ್ನ ಬಿಟ್ಟು ಇಂಥವ್ರಿಗೆ ಒಂದು ಪಕ್ಷದ ಟಿಕೆಟ್ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕೆ ಸಿದ್ಧ ಇದ್ದಾರಾ? ಓಲಿ ತೆಗೆದುಕೊಳ್ಳೋಕ್ಕೆ ಸಾಧ್ಯನಾ? ನಿತೀಶ್ ಕುಮಾರ್ ಅವ್ರನ್ನ ಎದುರು ಹಾಕೊಂಡು JDU ಪಕ್ಷದಲ್ಲಿ ಬೇರೆಯವರು ಟಿಕೆಟ್ ತಗೊಳ್ಳೋಕ್ಕೆ ಸಾಧ್ಯನಾ? ಅವ್ರು ಯಾರೇ ರಾಜ್ಯಾಧ್ಯಕ್ಷ ಆಗಿರಲಿ, ರಾಷ್ಟ್ರೀಯ ಅಧ್ಯಕ್ಷ ಆಗಿರಲಿ, ಸಾಧ್ಯನಾ? ಖಂಡಿತ ಇಲ್ಲ. ಆ ಪ್ರಾದೇಶಿಕ ಪಕ್ಷ ನಿತೀಶ್ ಕುಮಾರ್ ಅವರ ಒಂದು ಮರ್ಜಿನ ಒಳಗಿದೆ. ಅದೇ ರೀತಿ ಬಿಹಾರದಲ್ಲಿ ಇನ್ನೊಬ್ಬರು RJD, ಈಗ ಇವರು ಲಾಲು ಪ್ರಸಾದ್ ಯಾದವ್ ಕುಟುಂಬವನ್ನು ಬಿಟ್ಟು, ಅಂದರೆ ಏನು ಈ ತೇಜಸ್ವಿ ಯಾದವ್ರನ್ನ ಬಿಟ್ಟು ಯಾರೋ ಒಬ್ಬ ರಾಜ್ಯಾಧ್ಯಕ್ಷ ಆಗಿರ್ತಾರೆ, ಈ ತೇಜಸ್ವಿ ಯಾದವ್ರನ್ನ ಮಾತನ್ನು ನಿರ್ಲಕ್ಷ್ಯ ಮಾಡಿ ಇಂಥವ್ರಿಗೆ ನಾನು ಟಿಕೆಟ್ ಕೊಡ್ತೀನಿ ಅಂದರೆ ಅದು ಸಾಧ್ಯನಾ? ನೆಗೆಪಾಟ್ಲಲ್ವಾ ರಾಜ್ಯಾಧ್ಯಕ್ಷ ಹುದ್ದೆಗಳು? ಖಂಡಿತ ಸಾಧ್ಯ ಇಲ್ಲ. ಆ ಪಕ್ಷ ಲಾಲು ಪ್ರಸಾದ್ ಯಾದವ್ರವರ ಪುತ್ರನ ಒಂದು ಮರ್ಜಿನಲ್ಲಿದೆ. ಯಾರೇ ರಾಜ್ಯಾಧ್ಯಕ್ಷ ಆಗ್ಬೋದು, ಯಾವುದೇ ಕೋರ್ ಕಮಿಟಿ ಸುಮ್ಮನೆ ನೆಪ ಮಾತ್ರಕ್ಕೆ ಮಾಡ್ಬೋದು, ಆದರೆ ಅಂತಿಮವಾಗಿ ನಿರ್ಧಾರ ತಗೊಳ್ಳೋರು ಇವರೇ. ಒಂದು ವೇಳೆ ಲಾಲು ಪ್ರಸಾದ್ ಯಾದವ್ ಕುಟುಂಬವನ್ನು ವಿರೋಧ ಮಾಡಿ ಬೇರೆಯವರು ಟಿಕೆಟ್ ತಗೊಳ್ಳೋಕ್ಕೆ ಸಾಧ್ಯನಾ? ನೀವೇ ಒಂದು ಅಂದಾಜು ಮಾಡಿ. ಅದೇ ರೀತಿ ಕರುಣಾನಿಧಿ ಕುಟುಂಬದಲ್ಲಿ, ಉದಾಹರಣೆಗೆ DMK ಪಕ್ಷದಲ್ಲಿ ಸ್ಟಾಲಿನ್ರವರನ್ನು, ಅಷ್ಟೇ ಯಾಕೆ ಅವರ ಮಗ ಉದಯನಿಧಿ ಸ್ಟಾಲಿನ್ರವ್ರನ್ನ ಎದುರು ಹಾಕ್ಕೊಂಡು ಈ ಪಕ್ಷದ ರಾಜ್ಯಾಧ್ಯಕ್ಷ ಯಾರೇ ಆಗಿರಲಿ ಅವರು ಟಿಕೆಟ್ ತಗೊಳ್ಳೋಕ್ಕೆ ಸಾಧ್ಯನಾ? ವಿಧಾನಸಭೆ ಆಗ್ಬೋದು ಅಥವಾ ಲೋಕಸಭೆ ಆಗ್ಬೋದು, ಅವರು ಎದುರು ಹಾಕೊಂಡು ಅವರು ವಿರೋಧ ಪಡಿಸ್ಕೊಂಡು ಒಂದು ತಾಲೂಕು ಪಂಚಾಯತಿ ಟಿಕೆಟ್ನೂ ಸಹ ತಗೊಳ್ಳೋಕ್ಕಾಗಲ್ಲ. ಆ ಪಕ್ಷದ ಪೂರ್ಣ ಪ್ರಮಾಣದ ಹಿಡಿತ ಯಾರೇ ರಾಜ್ಯಾಧ್ಯಕ್ಷರಾದ್ರೂ ಆ ಕರುಣಾನಿಧಿ ಕುಟುಂಬದಲ್ಲಿ ಇರ್ತಕ್ಕಂತಹ ಮುಖ್ಯಮಂತ್ರಿ ಸ್ಟಾಲಿನ್ ಹಾಗೂ ಅವರ ಮಗ ಉದಯನಿಧಿ ಸ್ಟಾಲಿನ್ರವರ ಕೈಲಿದೆ ಹೊರತು ಅವರ ಅಣ್ಣನ ಮಕ್ಕಳ ಕೈಲಿ, ಅವರ ಸಂಬಂಧಿಕರ ಕೈಲಿ ಇಲ್ಲ. ಕೆಲವೇ ಮಂದಿ ಹತ್ರ ಮಾತ್ರ ಪ್ರಾದೇಶಿಕ ಪಕ್ಷದ ಒಂದು ಹಿಡಿತ, ಕೆಲವೇ ರಾಜ್ಯಾಧ್ಯಕ್ಷ ಯಾರೇ ಆಗಬಹುದು ಅವ್ರ ಕೈಲಿದೆ. ಅಷ್ಟೇ ಯಾಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ HD ಕುಮಾರಸ್ವಾಮಿರವರನ್ನು ಎದುರು ಹಾಕಿಕೊಂಡು, ನಿಖಿಲ್ ಕುಮಾರಸ್ವಾಮಿರವರನ್ನ ಎದುರು ಹಾಕ್ಕೊಂಡು
ಜೆ ಡಿ ಎಸ್ ಪಕ್ಷದಲ್ಲಿ ಯಾರ ರಾಜ್ಯಾಧ್ಯಕ್ಷ ಆಗಿರಲಿ ಅವರಿಬ್ಬರೂ ವಿರೋಧ ಹಾಕೊಂಡು ಟಿಕೆಟನ್ನು ಬೇರೆಯವರಿಗೆ ಲೋಕಸಭೆ ಟಿಕೆಟ್ ಕೊಡೋಕ್ಕೆ ಆ ರಾಜ್ಯಾಧ್ಯಕ್ಷ ಪವರ್ ಇದೆಯಾ? ಓಲಿ ಒಂದು ವೇಳೆ ನಮ್ಮ ಕುಮಾರಸ್ವಾಮಿಯವರಾಗಿರ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿರವರ ಆಗಿರ್ಬೋದು, ಅವ್ರು ಏನಾದ್ರು ತಪ್ಪು ಮಾತಾಡಿದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಈ ರಾಜ್ಯಾಧ್ಯಕ್ಷನಿಗೆ ಸಾಧ್ಯನಾ? ಖಂಡಿತ ಇಲ್ಲ. ಎಷ್ಟೇ ಕಮಿಟಿ ಇರ್ಬೋದು, ಏನೇ ಆಗಿರ್ಬೋದು, ಒಂದು ಪಕ್ಷದ ಒಂದು ಸಂವಿಧಾನ ಚೌಕಟ್ಟಿನಲ್ಲಿ ಕೋರ್ ಕಮಿಟಿಗಳು ಇರ್ತವೆ ಅಷ್ಟೇ. ಆದರೆ ಅವರನ್ನ ಎದುರು ಹಾಕ್ಕೊಂಡು ಯಾರೂ ಸಹ ಪಕ್ಷದ ಟಿಕೆಟ್ಗಳನ್ನು ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಪ್ರಾದೇಶಿಕ ಪಕ್ಷದ ರಾಜ್ಯಾಧ್ಯಕ್ಷಗಳಿಗೆ ಏನು ಬೆಲೆ ಇದೆ? ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷಗಳಿಗೆ ಏನು ಬೆಲೆ ಇದೆ? ಕೆಲವೇ ಮಂದಿಗಳ ಕೈಲಿ ಈ ದೇಶದ ಆಡಳಿತ ಮತ್ತು ಒಂದು ಪಕ್ಷಗಳ ಹಿಡಿತ ಕೆಲವೇ ಮಂದಿಗಳ ಕೈಲಿದೆ. ಅದೇ ರೀತಿ ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಇರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನಲ್ಲಿ ಮಮತಾ ಬ್ಯಾನರ್ಜಿಯವರನ್ನು ಎದುರಾಕೊಂಡು ಆ ಪಕ್ಷದ ರಾಜ್ಯಾಧ್ಯಕ್ಷ ಬೇರೆಯವರಿಗೆ ಟಿಕೆಟ್ ಕೊಡೋಕ್ಕೆ ಸಾಧ್ಯನಾ? ಒಂದು ಸೀಟ್ ಬೇಡಿ ತಾಲೂಕು ಪಂಚಾಯತಿ ಟಿಕೆಟ್ ಕೊಡೋಕ್ಕೆ ಸಾಧ್ಯನಾ? ಮಮತಾ ಬ್ಯಾನರ್ಜಿಯವ್ರನ್ನ ಎದುರಾಕೊಂಡು ಒಂದು ಪಕ್ಷದ ಟಿಕೆಟ್ ತಗೊಂಡಾದ್ರೆ ಅದು ಮಿರಾಕಲ್. ಖಂಡಿತ ಇಲ್ಲ. ಆ ಪಕ್ಷ ಯಾರೇ ರಾಜ್ಯಾಧ್ಯಕ್ಷ ಆಗಿರಲಿ, ಯಾರೇ ರಾಷ್ಟ್ರೀಯ ಅಧ್ಯಕ್ಷ ಆಗಿರಲಿ, ಮಮತಾ ಬ್ಯಾನರ್ಜಿಯವರ ಹಿಡಿತದಲ್ಲಿದೆ. ಅದೇ ರೀತಿ ಸಮಾಜವಾದಿ ಪಕ್ಷದಲ್ಲಿ ಅಖಿಲೇಶ್ ಯಾದವ್ರನ್ನ ಎದುರಾಕೊಂಡು ಟಿಕೆಟ್ ತಗೊಳ್ಳೋಕ್ಕಾಗತ್ತಾ? ಯಾರ್ಯಾರ ರಾಜ್ಯಾಧ್ಯಕ್ಷ ಆಗಿರಲಿ, 106 ಜನ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನೇ ಆಗಿರಲಿ, 106 ಜನ ಜಿಲ್ಲಾಧ್ಯಕ್ಷರು ಶಿಫಾರಸು ಮಾಡ್ದಂಗೆ ಟಿಕೆಟ್ ಕೊಟ್ಬಿಟ್ಟಾರ? ಖಂಡಿತ ಇಲ್ಲ. ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ಕುಟುಂಬದಲ್ಲಿ ಎಷ್ಟೇ ಜನ ಇರಲಿ, ಅಖಿಲೇಶ್ ಯಾದವ್ರನ್ನ ಎದುರು ಹಾಕೊಂಡು ಟಿಕೆಟ್ ತಗೊಳ್ಳೋಕ್ಕಾಗೋದಿಲ್ಲ. ಅಖಿಲೇಶ್ ಯಾದವ್ರವರು ಒಂದು ಸಣ್ಣ ಹೇಳಿಕೆ ಕೊಟ್ಟರೆ ರಾಜ್ಯಾಧ್ಯಕ್ಷ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳೋಕ್ಕಾಗದ? ಅದೇ ರೀತಿ ಮಮತಾ ಬ್ಯಾನರ್ಜಿಯವರು ಹೇಳಿಕೆ ಕೊಟ್ಟರೆ ಅಲ್ಲಿಯ ತೃಣಮೂಲ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಶಿಸ್ತು ಕ್ರಮ ತಗೊಳ್ಳೋಕ್ಕಾಗದ? ಶರದ್ ಪವರು ಹಿಡಿತದಲ್ಲಿ ಪಕ್ಷ ಇದೆ. ಶರದ್ ಪವರ್ನ ಎದುರು ಹಾಕೊಂಡು ಅಲ್ಲಿ ಟಿಕೆಟ್ ತಗೊಳ್ಳೋಕ್ಕಾಗುತ್ತಾ? NCPಲಿ ಶರದ್ ಪವರ ಒಂದು ಇದರಲ್ಲಿ ಅವ್ರ ಪಕ್ಷದಲ್ಲಿ ಯಾರೇ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಇದು ಸುಮ್ಮನೆ ಒಂದು ಹುದ್ದೆ ಅಷ್ಟೇ. ಕೆಲವೇ ಮಂದಿಗೂ ಅನ್ವಯಿಸ್ಬೋದು. ಯಾವುದೇ ಕಾರಣಕ್ಕೂ ಕೆಲವೇ ಮಂದಿಗಳ ಕೈಲಿ ಈ ಭಾರತ ದೇಶದ ರಾಜಕೀಯ ಹಿಡಿತಾ ಇದೆ. ಕೆಲವೇ ಪಕ್ಷಗಳಲ್ಲಿ ನೆಪ ಮಾತ್ರಕ್ಕೆ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು. ಆದರೆ ಅದನ್ನು ಫೈನಲ್ ಮಾಡೋರು ಕೆಲವೇ ಮಂದಿ. ಇದಕ್ಕೆ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ನವೀನ್ ಪಟ್ನಾಯಕ್ ಅವರು ಇರ್ಬೋದು, ಶಿಬು ಸೊರೇನ್ ಅವರ ಜಾರ್ಖಂಡ್ ಮುಕ್ತಿ ಮೋರ್ಚಾ ಆಗಿರ್ಬೋದು, ಯಾವುದೇ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಆಗಲಿ 5 ಪೈಸಿನ ಬೆಲೆ ಇಲ್ಲ. ಏನಪ್ಪ ಅಂದರೆ ಅವ್ರಿಗೆ ಒಂದೇ ಒಂದು ಲಾಭ ಏನಪ್ಪ ಅಂದರೆ ಹೇಳಿಕೆಯನ್ನು ಕೊಡಬಹುದು ಮತ್ತು ಮಾಧ್ಯಮಗಳಲ್ಲಿ ಅವ್ರ ಕೇಂದ್ರ ಬಿಂದುವಾಗಿರಬಹುದು. ಆದರೆ ಆ ರಾಜ್ಯಾಧ್ಯಕ್ಷರು ಈ ಪಕ್ಷಗಳ ವರಿಷ್ಠಗಳು ಏನಿದ್ದಾರೆ, ಈ ಪ್ರಾದೇಶಿಕ ಪಕ್ಷವನ್ನು ಯಾರು ಸ್ಥಾಪನೆ ಮಾಡಿ ಯಾರೋ ಒಂದು ಕುಟುಂಬದ ಹಿಡಿತದಲ್ಲಿದೆ ಅವ್ರನ್ನ ಎದುರು ಹಾಕ್ಕೊಂಡು ಈ ದೇಶದಲ್ಲಿ ಯಾರೂ ಟಿಕೆಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವ ಪಕ್ಷ ಪ್ರಾದೇಶಿಕ ಪಕ್ಷವಾಗಿರ್ಬೋದು, ಯಾವುದೇ ಇಲ್ಲಿಂದ ಹಳ್ಳಿಯಿಂದ ಡಿಲ್ಲಿ ಗಂಟೆ ನೀವು ನೋಡಿ, ಯಾವುದೇ ಪ್ರಾದೇಶಿಕ ಪಕ್ಷಗಳು ಇದರಲ್ಲಿ ಇಂಥವ್ರನ್ನ ಈಗ ಹಲವಾರು ಉದಾಹರಣೆಗಳನ್ನ ಕೊಟ್ಟಿದ್ದೀವಿ. ಇವ್ರನ್ನ ಎದುರು ಹಾಕೊಂಡು ಯಾರೇ ಕೊಡೋಕ್ಕಾಗಲ್ಲ. ಅದೇ ರೀತಿ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಇರ್ಬೋದು, ಯಾರೇ ರಾಜ್ಯಾಧ್ಯಕ್ಷರು ಶಿಫಾರಸು ಮಾಡಲಿ, ರಾಷ್ಟ್ರೀಯ ಅಧ್ಯಕ್ಷರು ಶಿಫಾರಸು ಮಾಡಲಿ, ಅವರ ಮನಸ್ಸು ಮಾಡಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಎದುರು ಹಾಕೊಂಡು ಟಿಕೆಟ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ BJPಲಿ ಏನಪ್ಪ ಅಂತಂದ್ರೆ ಅಮಿತ್ ಶಾ ಅವ್ರನ್ನೇ ಆಗಲಿ, ನರೇಂದ್ರ ಮೋದಿ ಅವರು ಇವರಿಬ್ಬರನ್ನ ಎದುರು ಹಾಕೊಂಡು ಟಿಕೆಟ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೋಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಅಧ್ಯಕ್ಷರಿಗೆ ಅವ್ರದ್ದೇ ಆದಂಥ ಬೆಲೆ ಇದೆ ಅಂತ ಕೆಲವು ಮಂದಿಗಳ ಕೈಯಲ್ಲಿ ಈ ರಾಷ್ಟ್ರದ ಅಂದರೆ ಪಕ್ಷಗಳ ಹಿಡಿತ ಇದೆ ಅಂತ ನಾನು ಹೇಳ್ತಾ, ರಾಜ್ಯಾಧ್ಯಕ್ಷ ಆಗಿರ್ಬೋದು, ರಾಷ್ಟ್ರಾಧ್ಯಕ್ಷ ಆಗಿರ್ಬೋದು, ಮಾಧ್ಯಮಗಳಲ್ಲಿ ಮಿಂಚ್ಬೋದು, ಒಂದು ಹೆಸರು ಮಾಡ್ಕೋಬೋದೇ ಹೊರತು ಇಂಥವ್ರನ್ನ ಎದುರು ಹಾಕೊಂಡು ಶಿಸ್ತಾಗಿ ಅವ್ರನ್ನ ಉಚ್ಚಾಟನೆ ಮಾಡ್ತೀನಿ ಅಂತಕ್ಕಂಥ ರಾಜ್ಯಾಧ್ಯಕ್ಷ, ರಾಷ್ಟ್ರಾಧ್ಯಕ್ಷ ನಮ್ಮ ದೇಶದ ಪಕ್ಷಗಳಲ್ಲಿ ಇವರು ಬಲಿಷ್ಠವಾಗಿ ಇಲ್ಲ. ಯಾವುದು ಕೆಲವೇ ಮಂದಿಗಳ ಕೈಲಿ ಇತ್ತು, ಅವರು ರಾಷ್ಟ್ರಾಧ್ಯಕ್ಷ ಹುದ್ದೆ ಬಿಟ್ಟರೂ ಸಹ ಅವ್ರ ಕೈಯಲ್ಲೇ ಅಧಿಕಾರ ಇರೋದು ಅಂತ ಹೇಳ್ತಾ, ಈ ರಾಜಕೀಯ ವಿಶ್ಲೇಷಣೆ ನಿಮ್ಗೆ ಅರ್ಥ ಆಗಿದೆ, ಯಾರಿಡ್ತಾ ಏನು ಅಂತ ತಿಳ್ಕೊಳ್ತಾ, ಇದು ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಈ ಚರ್ಚೆನ ನೀವು ಎಷ್ಟು ಒಂದು ಈ ಚರ್ಚೆನ ಗಮನಕ್ಕೆ ತಗತ್ರಿ ಅಂತ ಗೊತ್ತಿಲ್ಲ. ಆದ್ರಂತೂ ಒಂದಂತೂ ಸತ್ಯ, ನಮ್ಮ ಭಾರತ ದೇಶದ ಪಕ್ಷಗಳ ಅಧಿಕಾರ ಕೆಲವೇ ಮಂದಿಗಳ ಕೈಯಲ್ಲಿದೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು. ಆದ್ಮೇಲೆ ನಮ್ಮ ನೀವು ಯೂಟ್ಯೂಬ್ಗೆ ಹೋಗಿ @ಜನತಾಪರಿವಾರ@gmail.com ಎಂಬ ಒಂದು ಇದನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ನಮಸ್ಕಾರಗಳು.